ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 67. ಆಸ್ಪತ್ರೆಯಲ್ಲಿ ನಿವೇದಿತ ಟೆಸ್ಟ್ ರಿಪೋರ್ಟಿಗೆ ಕಾಯುತ್ತಿದ್ದ ಅಪ್ಪ ಮಕ್ಕಳನ್ನು ಹಲೋ ಕ್ಯಾಬಿನ್ ಒಳಗಡೆ ಕರೆದು ಅವರನ್ನೆಲ್ಲ ಕೂರುವಂತೆ ಹೇಳಿ, ಸರ್, ಸ್ಕ್ಯಾನಿಂಗ್ ಹಾಗೂ ಉಳಿದೆಲ್ಲ ರಿಪೋರ್ಟ್ ನಾರ್ಮಲ್ ಆಗಿದೆ. ಆಲ್ ಈಸ್ ಗುಡ್. ಹಾಗಾಗಿ ಟ್ಯಾಬ್ಲೆಟ್ ಬದಲಾಯಿಸಿ ಕೊಡುತ್ತೇನೆ. ಪದೇ ಪದೇ ತಲೆನೋವು ಬಂದರೆ, ಸುಸ್ತು ಆದರೆ ಖಂಡಿತ ನನಗೆ ತಿಳಿಸಬೇಕು. ಇನ್ನು ನಿಮ್ಮ ಮಗಳ ಕಂಪ್ಲೇಂಟ್ ಪ್ರಕಾರ ಅವಳಿಗೆ ಮನೆಯಲ್ಲೇ ಕೂತು ಬೋರ್ ಆಗಿದೆಯಂತೆ. ಹಾಗಾಗಿ ಅವಳು ಕಂಪನಿ ಜಾಯಿನ್ ಆಗಿ ಮೊದಲಿನಂತೆ ಕೆಲಸ ಮಾಡಬಹುದು, ಆದರೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತೆಗೆದುಕೊಳ್ಳಬಾರದು. ಲ್ಯಾಪ್ಟಾಪ್, ಮೊಬೈಲ್ ಎಲ್ಲ ಲಿಮಿಟೆಡ್ ಆಗಿ ಉಪಯೋಗಿಸಲಿ. ಕೊನೆಯದಾಗಿ ಈಗಿನ ಮೆಡಿಕಲ್ ಟೆಕ್ನಾಲಜಿ ಪ್ರಕಾರ ನಿವೇದಿತ ಬ್ರೈನ್ ಟ್ಯೂಮರನ್ನು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದೇವೆ. ಆದರೆ ಮುಂದಿನ ವರ್ಷಗಳಲ್ಲಿ ಮತ್ತೊಮ್ಮೆ ಅವಳು ಟ್ಯೂಮರ್ನಿಂದ ಸಫರ್ ಆಗಬಹುದು. ಅದಕ್ಕಾಗಿ ನಾನು ಸಜೆಸ್ಟ್ ಮಾಡುವ ತನಕ ಮಾತ್ರೆ, ಯೋಗ ಹಾಗೂ ಹೆಲ್ತ್ ಡಯಟ್ ಫಾಲೋ ಮಾಡುತ್ತಲೇ ಇರಲಿ. ಮುಂದಿನ ಒಂದೆರಡು ಟೆಸ್ಟ್ ರಿಪೋರ್ಟ್ ನೋಡೋಣ. ಏನಾದರೂ ಪ್ರಾಬ್ಲಮ್ ಆದರೆ ಹೊರ ದೇಶಗಳಲ್ಲಿ ಆಧುನಿಕ ತಂತ್ರಜ್ಞಾನ ಇರುವ ತುಂಬ ಆಸ್ಪತ್ರೆಗಳಿವೆ. ಅಲ್ಲಿ ನಿಮ್ಮ ಮಗಳ ಟ್ರೀಟ್ಮೆಂಟ್ ಮಾಡಬಹುದು. ಸದ್ಯಕ್ಕೆ ನೋ ನೀಡ್ ಟು ವರಿ ಅನ್ನುತ್ತಾ ಟೆಸ್ಟ್ ರಿಪೋರ್ಟ್ ಅವರುಗಳ ಕೈಗೆ ಕೊಟ್ಟರು. ಆಸ್ಪತ್ರೆಯಿಂದ ಮನೆಗೆ ಬಂದವರಲ್ಲಿ ನಿವೇದಿತ ಬಗ್ಗೆ ಕೇಳಿ ತಿಳಿದ ಎಲ್ಲರೂ ನಿಟ್ಟುಸಿರು ಹೊರ ಚೆಲ್ಲಿದರೆ, ವಾಸುದೇವ್ ಸಿಂಚನ ಮದುವೆ ಮುಗಿದ ಬಳಿಕ ನಿವೇದಿತಾಳನ್ನು ಕಂಪನಿ ಜಾಯಿನ್ ಆಗುವಂತೆ ಹೇಳಿದರು. ಅಲ್ಲೇ ಇದ್ದ ಸಿಂಚನ ಮನೆಯವರ ಬಳಿ ಮದುವೆಯ ಬಳಿಕ ತನ್ನ ಕೆಲಸದ ಬಗ್ಗೆ ಚರ್ಚಿಸಿದಾಗ ಎಲ್ಲರೂ ಅವಳಿಷ್ಟದಂತೆ ಆಯ್ಕೆಯನ್ನು ಅವಳಿಗೆ ಬಿಟ್ಟಿದ್ದರಿಂದ ಮದುವೆಯಾಗಿ ತಿಂಗಳ ಬಳಿಕ ಕಂಪನಿ ಜಾಯಿನ್ ಆಗುವಂತೆ ತನ್ನ ನಿರ್ಧಾರವನ್ನು ಎಲ್ಲರ ಬಳಿ ಹೇಳಿ, ಪಿಯೂಷ್ ಹಾಗೂ ಅವನ ತಾಯಿಗೆ ಆಗಲೇ ಇದರ ಬಗ್ಗೆ ತಿಳಿಸಿರುವುದಾಗಿ ಹೇಳಿದಳು. ಸಿಂಚನ ಮತ್ತು ಪಿಯೂಷ್ ಮದುವೆ ಕಾಗದ ಪ್ರಿಂಟ್ ಆದ ಮೇಲೆ ಮದುವೆಗೆ ಎರಡು ಮನೆಯವರು ಸೇರಿ ಬಟ್ಟೆ, ಬರೆ, ಆಭರಣ ಎಲ್ಲವನ್ನು ಖರೀದಿಸುವಾಗ ಎಲ್ಲರಿಗಿಂತ ಮುಂಚೂಣಿಯಲ್ಲಿ ನಿಂತು ಪ್ರತಿಯೊಂದು ಆಯ್ಕೆಯಲ್ಲಿಯೂ ತನ್ನ ಅಭಿಪ್ರಾಯವನ್ನು ತಿಳಿಸುತ್ತಾ ಖುಷಿಯಲ್ಲಿರುತ್ತಿದ್ದ ಸಿಂಚನಾಳನ್ನು ಗಮನಿಸಿದ ನಿವೇದಿತಾಳಿಗೆ, ಒಂದು ವೇಳೆ ಇವಳ ಮದುವೆ ಸಾಮ್ರಾಟ್ ಜೊತೆ ನಡೆಯದಿದ್ದರೆ ಆಗ ಸಿಂಚು ಇಷ್ಟು ಖುಷಿಯಾಗಿರುತ್ತಿದ್ದಳಾ? ಸಾಧ್ಯವೇ ಇಲ್ಲ ಎಂದುಕೊಂಡು ಆಗೆಲ್ಲ ಯಾವುದೇ ರೀತಿಯಲ್ಲಿ ಕುತೂಹಲ ತೋರದೆ ಅನ್ಯಮನಸ್ಕಳಾಗಿರುತ್ತಿದ್ದವಳನ್ನು ನೆನೆದು ಪಿಯೂಷ್ ಹಾಗೂ ಸಿಂಚನ ಪಕ್ಕ ನಗುತ್ತಾ ಮಾತನಾಡುವ ಸಾಮ್ರಾಟ್ನನ್ನೇ ನೋಡುತ್ತಾ ಕುಳಿತಿದ್ದಳು. ಸಿಂಚನಾಳಿಗೆ ಏನೋ ಹೇಳಿ ರೇಗಿಸಿ ನಗುತ್ತಿದ್ದ ಸಾಮ್ರಾಟ್ ದೃಷ್ಟಿ ನಿವೇದಿತಾಳತ್ತ ಹರಿದಾಗ ತನ್ನನ್ನೇ ನೋಡುತ್ತಿರುವವಳತ್ತ ಒಂದೆರಡು ಬಾರಿ ನೋಡಿ, ಈ ಗೂಬೆ ಯಾವಾಗ ನನ್ನನ್ನು ಅಷ್ಟೆಲ್ಲ ಪ್ರೀತಿಯಿಂದ ನೋಡಲಿಕ್ಕೆ ಶುರು ಮಾಡಿದಳು? ಇಲ್ಲ 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 ಎಲ್ಲೋ ನನಗೆ ತಲೆ ಕೆಟ್ಟಿದೆ ಎಂದುಕೊಂಡು ತಕ್ಷಣ ಅವಳತ್ತ ನೋಡಿದರೆ, ಇನ್ನೂ ತನ್ನನ್ನೇ ನೋಡುತ್ತಿದ್ದವಳ ನೋಟದಲ್ಲಿ ಅದ್ಯಾವ ಭಾವವಿದೆ ಎಂದು ಅರಿಯಲು ಸೋತು ಅವಳನ್ನೇ ನೋಡುತ್ತಾ ಕಣ್ಸನ್ನೆಯಲ್ಲೇ ಏನು ಎಂದಾಗ ನಿವೇದಿತಾ ತಾನು ಅವನನ್ನು ನೋಡೇ ಇಲ್ಲ ಎನ್ನುವಂತೆ ತಾಯಿಯೊಂದಿಗೆ ಮಾತಿಗೆ ಹೇಳಿದಳು. ವಾಸುದೇವ್ ಹಾಗೂ ಅಖಿಲ್ ಜೊತೆ ಸೇರಿಕೊಂಡ ಸಾಮ್ರಾಟ್ ಮುಖ್ಯವಾದ ಪ್ರಾಜೆಕ್ಟ್ ಕೆಲಸವನ್ನು ಮುಗಿಸಿ ಅಖಿಲ್ ಜೊತೆ ತಾನು ಸಿಂಚನಾಳ ಮದುವೆಯ ಜವಾಬ್ದಾರಿ ಹೊತ್ತನು. ಮದುವೆಯ ದಿನ ಹತ್ತಿರ ಬರುತ್ತಿದ್ದಂತೆ ಸಾಮ್ರಾಟ್ ಹಾಗೂ ಅಖಿಲ್ ವೆಡ್ಡಿಂಗ್ ಪ್ಲಾನರ್ ಜೊತೆ ಫಾರ್ಮ್ ಹೌಸಿಗೆ ಭೇಟಿ ಕೊಟ್ಟು ಅಲ್ಲಿ ಮದುವೆಗೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಸುತ್ತಿದ್ದವರಿಗೆ ಪಿಯೂಷ್ ಕೂಡ ಜೊತೆಯಾಗಿದ್ದನು. ಪೂರ್ತಿ ಕುಟುಂಬ, ತಮಗೆ ಆಪ್ತರಾದ ಕೆಲವೊಂದು ಸಂಬಂಧಿಕರು ಹಾಗೂ ಗೆಳೆಯರನ್ನು ಮದುವೆಗೆ ಆಮಂತ್ರಿಸಿದ್ದರು. ಮದುವೆಗೆ 3 ದಿನ ಇರುವಾಗ ಸಿಂಚನಾ ಜೊತೆ ಪಿಯೂಷ್ ಮನೆಯವರು ಫಾರ್ಮ್ ಹೌಸಿಗೆ ಶಿಫ್ಟ್ ಆಗಿದ್ದರು. ದೊಡ್ಡದಾಗಿರುವ ಫಾರ್ಮ್ ಹೌಸಲ್ಲಿ ತುಂಬ ಕೋಣೆಗಳಿದ್ದ ಕಾರಣ ಒಂದು ಕಡೆ ಪಿಯೂಷ್ ಕುಟುಂಬ ಇದ್ದರೆ ಇನ್ನೊಂದು ಕಡೆ ಸಿಂಚನ ಕುಟುಂಬವಿದ್ದು, ಅವರ ರೂಮುಗಳ ನಡುವೆ ಇದ್ದ ಕೋಣೆಗಳಲ್ಲಿ ಉಳಿದವರಿಗೆ ಉಳಿಯುವ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಶಾಂತಿಯವರ ಇಚ್ಛೆಯಂತೆ ಅವರ ಸಂಪ್ರದಾಯದ ಪ್ರಕಾರ ಮದುವೆಯ ಶಾಸ್ತ್ರಗಳು ಶುರುವಾಗಿದ್ದವು. ಸಿಂಚನ ಆಸೆಯಂತೆ ಅವಳೆಲ್ಲ ಮದುವೆಯ ಕ್ಷಣಗಳನ್ನು ಸೆರೆ ಹಿಡಿಯಲು ನಿವೇದಿತಾ ಮೂಲಕ ಆದಿತ್ಯನಿಗೆ 10 ಬಾರಿ ಕರೆ ಮಾಡಿ ಬೇಗನೆ ಬರುವಂತೆ ಹೇಳಿದ್ದಳು. ಅದರಂತೆ ಮರುದಿನ ಆದಿತ್ಯನನ್ನು ಪಿಕ್ ಮಾಡಲು ಅಖಿಲ್ ಪುಣೆ ಏರ್ಪೋರ್ಟಿಗೆ ಬಂದಿದ್ದರು. ಆದಿತ್ಯನಿದ್ದ ಫ್ಲೈಟ್ ಲ್ಯಾಂಡ್ ಆಗಿ ಅವನು ಹೊರಬರಲು ಸಮಯವಿದ್ದ ಕಾರಣ ಮಾನ್ಯತಾಳ ನೆನಪಾದಾಗ ಅಖಿಲ್ ವಾರದಿಂದ ಬರೀ ಮೆಸೇಜಲ್ಲೇ ಅವಳೊಂದಿಗೆ ಮಾತನಾಡುತ್ತಿದ್ದದ್ದು ನೆನಪಿಸಿಕೊಂಡು ಅವಳಿಗೆ ಕರೆ ಮಾಡಿದನು. ಕೆಲಸದಲ್ಲಿ ನಿರತಳಾಗಿದ್ದ ಮಾನ್ಯತಾ ಮೊಬೈಲ್ ಪರದೆಯತ್ತ ನೋಡಿ ನಸುನಕ್ಕು ಕರೆ ಸ್ವೀಕರಿಸಿ,
ಹೇಳಿ ಮಿಸ್ಟರ್ ಬ್ಯುಸಿ ಪರ್ಸನ್, ಏನು ತುಂಬ ದಿನಗಳ ಬಳಿಕ ನಮ್ಮ ನೆನಪಾಗಿದೆ ಎಂದ ಅವಳ ಧ್ವನಿಯಲ್ಲಿದ್ದ ಕೋಪವನ್ನು ಗ್ರಹಿಸಿ, ರಿಯಲಿ ಸಾರಿ ಮನು, ಕಾರಣ ನಿನಗೂ ಗೊತ್ತು. ಹೌದು, ನೀನು ಮದುವೆಗೆ ಬರುತ್ತಿಲ್ಲವೆಂದು ನಿವಿ ಹೇಳಿದಳು. ಯಾಕೆ, ಆಂಟಿ ಆರೋಗ್ಯವಾಗಿದ್ದಾರೆ ತಾನೇ ಎಂದ. ಸಾಮ್ರಾಟ್ ಸರ್, ಅಂದು ನಮ್ಮಿಬ್ಬರ ಬಳಿ ಮಾತನಾಡಿದ ಬಳಿಕ ಯಾಕೋ ಭಯವಾಗುತ್ತಿದೆ ಅಖಿಲ್. ಅದಲ್ಲದೆ ನಿಮ್ಮ ಮನೆಯಲ್ಲಿ ಅಂದು ಆದ ಮೆಹಂದಿಯ ದಿನ ನಮ್ಮಿಬ್ಬರ ನಡುವೆ ನಡೆದ ಕ್ಷಣಗಳನ್ನು ನೆನಪಿಸಿಕೊಂಡರೆ ಯಾಕೋ ಪುನಃ ನಿಮ್ಮ ಮನೆಗೆ ನಿಮ್ಮ ಎದುರು ಬರಲು ಸ್ವಲ್ಪ ಅಂಜಿಕೆ ಅಷ್ಟೆ. ಆಗ ನಮ್ಮಿಬ್ಬರ ನಡುವೆ ಪ್ರೀತಿ ಇರಲಿಲ್ಲ, ನಿಮ್ಮನ್ನು ಧೈರ್ಯವಾಗಿ ಎದುರಿಸಬಹುದಿತ್ತು. ಆದರೆ ಈಗ ಹಾಗಲ್ಲ. ಅದಲ್ಲದೆ ನೀವು ನಿಮ್ಮ ಮೂಡ್ ಸಿಕ್ಕಲ್ಲಿ ನಿಮ್ಮ ರೊಮ್ಯಾನ್ಸ್ ಶುರುವಾಗುತ್ತದೆ. ಅದು ಯಾರ ಕಣ್ಣಿಗಾದರೂ ಬಿದ್ದರೆ ಸುಮ್ಮನೆ ಇಲ್ಲ ಸಲ್ಲದ ರಾದ್ಧಾಂತಗಳು ಆಗುವುದು ಬೇಕಾ? ಆದರೆ ಮದುವೆಗೆ ಸ್ಟಾಫ್ ಜೊತೆ ಬರುತ್ತೇನೆ, ಇಲ್ಲವೆಂದರೆ ರಿಸೆಪ್ಷನ್ ಹೇಗೂ ಇದೆಯಲ್ಲ. ಎಂಥವಳ ಮಾತುಗಳು ಅವನಿಗೂ ಸರಿಯೆನಿಸಿದರೆ ಅವಳನ್ನು ರೇಗಿಸುವ ಮನಸ್ಸಾಗಿ, ದಿಸ್ ಇಸ್ ಟೂ ಮಚ್ ಮನು. ವಾಟ್ ಡೂ ಯು ಮೀನ್? ನಿಮ್ಮ ಮೂಡ್? ನನಗೆ ನನ್ನ ಮೇಲೆ, ನನ್ನ ಫೀಲಿಂಗ್ಸ್ ಮೇಲೆ ಕಂಟ್ರೋಲ್ ಇಲ್ಲವೆಂದ? ದೊಡ್ಡ ಪ್ರಿನ್ಸೆಸ್ ಇವಳು. ಹೋಗೆ, ಮದುವೆಗೆ ಬರುವುದೇ ಬೇಡ ನೀನು. ಹೇಗೂ ಪಿಯೂಷ್ ಫ್ಯಾಮಿಲಿಯಲ್ಲಿ ಸಖತ್ತಾಗಿರೋ 3-4 ಹುಡುಗಿಯರು ನಿನ್ನೆಯಿಂದ ನನಗೆ ಫುಲ್ ಕಾಳಾಕುತ್ತಿದ್ದಾರೆ. ನೀನು ಬರುತ್ತೀಯೆಂದು ಅವರನ್ನು ಫುಲ್ ಅವಾಯ್ಡ್ ಮಾಡಿದ್ದೆ. ಈಗ ಹೋಗಿ ಎಲ್ಲರಿಗೂ ಒಂದೊಂದು ಕ್ಯೂಟಾಗಿ ಸ್ಮೈಲ್ ಕೊಡಬೇಕು ಅನ್ನುತ್ತಾ ನಗು ಬಂದರೂ ತಡೆದುಕೊಂಡು ಅವಳ ಪ್ರತಿಕ್ರಿಯೆಗೆ ಕಾದವನಿಗೆ, 1 ನಿಮಿಷ ಹಾಗೆಯೇ ಇರಿ ಎಂದು ನಿವೇದಿತಾ ಕ್ಯಾಬಿನ್ ಒಳಗಡೆ ಹೋಗಿ, ಆಗೇನೋ ಹೇಳಿದಿರಲ್ಲ ಹುಡುಗಿಯರು ಸ್ಮೈಲ್, ಇನ್ನೊಮ್ಮೆ ಹೇಳಿ ಎಂದ ಅವಳ ಜೋರಾದ ಧ್ವನಿಯನ್ನು ಕೇಳಿ ಜೋರಾಗಿ ನಕ್ಕವನು, ಎಲ್ಲಿ ನಿವಿಯ ಕ್ಯಾಬಿನ್ ಒಳಗಡೆ ಹೋಗಿ ಕೂಗುತ್ತಿದ್ದೀಯಾ ಎಂದನು. ಅದೆಲ್ಲ ನಿಮಗ್ಯಾಕೆ? ಅಲ್ಲಿಗೆ ಬಂದಿರುವ ಹುಡುಗಿಯರ ಎದುರು ಕಿಸಿಯುವುದು ನುಲಿಯುವುದು ಮಾಡಿದರೆ ಅಲ್ಲಿರುವ ಸಾಮ್ರಾಟ್ ಅಣ್ಣನ ಬಳಿ ಹೇಳಿ ನಿಮ್ಮ ಕೈ ಕಾಲು ಮುರಿಸುತ್ತೇನೆ ನೋಡಿ. ಪ್ರೀತಿ ಅಂತ ನನ್ನ ಹಿಂದೆ ಬಿದ್ದು ತಲೆ ಕೆಡಿಸಿ ಈಗ ಬೇರೆ ಹುಡುಗಿಯರು ಬೇಕಾ ನಿಮಗೆ ಎನ್ನುವಾಗ ಕೊನೆಯಲ್ಲಿ ಅವಳ ಬಿಕ್ಕುವ ಸದ್ದು ಕೇಳಿ, ಹೊಯ್ ಲೂಸು, ಏನೋ ನಿನ್ನನ್ನು ಕಾಡಿಸಬೇಕೆಂದು ಸುಳ್ಳು ಹೇಳಿದರೆ ಅಳುತ್ತಿದ್ದೀಯಾ ಏಡಿಯಟ್. ಈ ಅಖಿಲ್ ಬಗ್ಗೆ ಆಗಲೇ ನಿನಗೆಲ್ಲ ಗೊತ್ತು. ಆದರೂ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ. ಈ ಜನ್ಮಕ್ಕೆ ನೀನೊಬ್ಬಳು ಪ್ರೇಮಿಯಾಗಿ ಹೆಂಡತಿಯಾಗಿ ಸಾಕು ನನಗೆ. ಈಗ ಅಳುವುದನ್ನು ನಿಲ್ಲಿಸು. ಏನೋ ನನ್ನ ಹುಡುಗಿ ಮದುವೆಗೆ ಬರುವುದಿಲ್ಲ ಎನ್ನುವ ಬೇಸರದಲ್ಲಿ ಏನೇನೋ ಹೇಳಿದರೆ ಚಿಕ್ಕ ಮಕ್ಕಳ ಹಾಗೆ ಅಳುತ್ತಾಳೆ ಎಂದು ಕೋಪದಲ್ಲಿ ಹೇಳಿದಾಗ, ಹಲೋ, ಹುಡುಗಿಯರು ಕಾಳು ಬೇಳೆ ಎಂದು ಶುರು ಮಾಡಿದ್ದು ನೀವು. ನನ್ನೆದುರು ಬಂದು ಇದೇ ಮಾತನ್ನು ಹೇಳಿ ಆವಾಗ ಇದೆ ನಿಮಗೆ ಅಂತ ಕಣ್ಣೀರು ಒರೆಸಿಕೊಂಡವಳ ಧ್ವನಿಯಲ್ಲಿ ಕೋಪವಿತ್ತು. ಹೌದು, ಏನು ಮಾಡುತ್ತೀಯಾ? ಇಲ್ಲೇ ಏರ್ಪೋರ್ಟಿನಲ್ಲಿದ್ದೇನೆ, ನಿಮಿಷಗಳಲ್ಲಿ ಆಫೀಸಿಗೆ ಬರಬಹುದು. ಪ್ಲೀಸ್ ಹೇಳೆ, ಏನು ಮಾಡುತ್ತೀಯಾ ಎಂದವನ ಧ್ವನಿಯಲ್ಲಿದ್ದ ತುಂಟತನವನ್ನು ಗಮನಿಸಿ ಅವಳ ತುಟಿ ಅಂಚಲ್ಲಿ ಅಂದವಾದ ನಗು ಅರಳಿತ್ತು. ಒಬ್ಬೊಬ್ಬಳೇನೆ ಏನೇನೋ ಊಹಿಸಿಕೊಂಡು ನಾಚಿಕೆ ಪಡಬೇಡ ಮನು, ನಿನ್ನ ಊಹೆಯನ್ನು ನಿಜ ಮಾಡಲಿಕ್ಕುಂಟು ಎಂದ. ನಾನೇನು ಊಹಿಸಿಕೊಂಡಿಲ್ಲ, ಐ ಹೇಟ್ ಯು ಎಂದ ಅವಳ ಧ್ವನಿ ಕೇಳಿ. ಐ ಹೇಟ್ ಯು? ಹೌದು, ಕಂಪನಿಯ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಎಂದವನಿಗೆ ಕೆಲವೊಂದು ವಿಷಯಗಳನ್ನು ಹೇಳಿ ಕರೆ ತುಂಡರಿಸಿದಳು. ನಿಮಿಷಗಳಲ್ಲಿ ತನ್ನೊಬ್ಬ ಅಸಿಸ್ಟೆಂಟ್ ಜೊತೆ ಬಂದ ಆದಿತ್ಯನನ್ನು ಬರಮಾಡಿಕೊಂಡ ಅಖಿಲ್ ಅವನಲ್ಲಿ ಮಾತನಾಡುತ್ತಾ ಕಾರೇರಿದನು. ಅಲ್ಲಿಂದ ಹೊರಟ ಕಾರು ಫಾರ್ಮ್ ಹೌಸಿನತ್ತ ಚಲಿಸಿತು. ಬೆಳಿಗ್ಗೆಯಿಂದ ತಾಯಿ ಇಲ್ಲವೇ ಸಿಂಚನ ಜೊತೆಗಿದ್ದ ನಿವೇದಿತಾ ನಡೆಯುವ ಎಲ್ಲ ಶಾಸ್ತ್ರಗಳನ್ನು ನೋಡುತ್ತಾ ಕುಳಿತವಳ ಕಣ್ಣುಗಳು ಆಗಾಗ ಕಣ್ಣೆದುರು ಸರಿದು ಹೋಗುವ ಸಾಮ್ರಾಟ್ನನ್ನು ಗಮನಿಸುತ್ತಿದ್ದವು. ಈ ನಡುವೆ ಪಿಯೂಷ್ ಕಡೆಯಿಂದ ಬಂದಿರುವ 1-2 ಹುಡುಗಿಯರು ಬೇಕಂತಲೇ ಸಾಮ್ರಾಟ್ ಹತ್ತಿರ ಹೋಗಿ ಅವನನ್ನು ಆಗಾಗ ಮಾತನಾಡಿಸುತ್ತಾ ಅವನ ಜೊತೆ ಸೆಲ್ಫಿ ಎಂದು ಅವನ ಮೈಕೈ ಮುಟ್ಟುವುದನ್ನು ನೋಡಿ ಕೋಪ ಬಂದರೂ ಎಲ್ಲವನ್ನೂ ನೋಡಿಕೊಂಡು ಸುಮ್ಮನಿದ್ದಳು. ಆದಷ್ಟು ಮನೆಯೊಳಗಡೆ ಕೂತು ಬೇಸರವಾಗಿ ಹೊರಬಂದು ಮರುದಿನ ಮೆಹಂದಿ ಬಳಿಕ ಶುರುವಾಗುವ ಪಾರ್ಟಿಗೆ ಅಣಿಯಾಗುತ್ತಿದ್ದ ಸ್ಟೇಜಿನತ್ತ ನೋಟ ನೆಟ್ಟವಳಿಗೆ ಗೇಟ್ ಒಳಗಡೆ ಬಂದ ಕಾರಿನಿಂದ ಇಳಿದ ಆದಿತ್ಯ ಕಣ್ಣಿಗೆ ಕಂಡ ಕೂಡಲೇ ಆದಿ ಎಂದು ಜೋರಾಗಿ ಕಿರುಚಿ ಅವನತ್ತ ಓಡಿದಳು. ವಾಸುದೇವ್ ಜೊತೆ ಮಾತನಾಡುತ್ತಾ ಬರುತ್ತಿದ್ದ ಸಾಮ್ರಾಟ್ ಒಮ್ಮೆಲೆ ನಿವೇದಿತಾ ಧ್ವನಿ ಕೇಳಿ ಎದುರುಗಡೆ ನೋಡಿದಾಗ ಆದಿತ್ಯ ಹಾಗೂ ನಿವೇದಿತಾ ಇಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ನಿಂತಿದ್ದರು.
ವಾಸುದೇವ್ ನಕ್ಕು ಅವರತ್ತ ಹೋದರೆ ಸಾಮ್ರಾಟ್ ಅಸಮಾಧಾನದಿಂದ ಬೇರೆ ಕಡೆ ನಡೆದನು. ಮರುದಿನ ಬೆಳಿಗ್ಗೆ ಶುರುವಾದ ಅರಿಶಿನ ಶಾಸ್ತ್ರದಲ್ಲಿ ಸಿಂಚನ ಮತ್ತು ಪಿಯೂಷ್ ಜೊತೆ ಎಲ್ಲರೂ ಅರಶಿನಮಯವಾಗಿದ್ದರು. ಚಾರ್ಲಿ ತನ್ನ ಗೆಳೆಯರನ್ನೆಲ್ಲ ಸ್ಥಾನಕ್ಕೆ ಹೊಲದ ಪಕ್ಕವೇ ಇದ್ದ ನದಿಯತ್ತ ಕರೆದುಕೊಂಡು ನಡೆದರೆ, ನಿವೇದಿತಾ ತನ್ನ ಕೋಣೆ ಒಳಗಡೆ ಬಂದಾಗ ಅಲ್ಲಿರುವ ಸಾಮ್ರಾಟ್ನನ್ನು ನೋಡಿ ಗಾಬರಿಯಲ್ಲಿ, ಸಾಮ್ರಾಟ್, ಇಲ್ಲೇನು ಮಾಡುತ್ತಿದ್ದೀಯಾ ಎಂದವಳ ಕಡೆ ತಿರುಗಿ ಸುಮ್ಮನಿರುವಂತೆ ಕೈ ಸನ್ನೆ ಮಾಡಿ ಕಿವಿಯಲ್ಲಿದ್ದ ಬ್ಲೂಟೂತಲ್ಲಿ ಪ್ರಾಜೆಕ್ಟ್ ಬಗ್ಗೆ ಮಾತನಾಡುತ್ತಿದ್ದವನು ನಿಮಿಷದ ಬಳಿಕ ಕರೆ ತುಂಡರಿಸಿ, ಎಮರ್ಜೆನ್ಸಿ ಕಾಲ್ ಬಂತು, ಇಲ್ಲಿ ಯಾರೂ ಇರಲಿಲ್ಲ, ಅದಕ್ಕೆ ಬಂದೆ, ಸಾರಿ ಅನ್ನುತ್ತಾ ಅಲ್ಲಿಂದ ಹೊರಟವನ ಕೈ ಹಿಡಿದು, ಹೌದು, ನಿನ್ನೆಯಿಂದ ಎಲ್ಲಿ ಕಾಣೆಯಾಗಿದ್ದಿ? ಆ 2 ಮೆಂಟಲ್ ಹುಡುಗಿಯರ ಜೊತೆ ಬಿಟ್ಟರೆ ನಿನ್ನನ್ನು ನೋಡಲೇ ಇಲ್ಲ ನಾನು ಎಂದವಳ ಮಾತಿಗೆ ಅಣೆ ನೀವಿಕೊಂಡು, ಪಕ್ಕದಲ್ಲೇ ಲವ್ವರ್ ಇರಬೇಕಾದರೆ ನಿಮಗೆ ನನ್ನ ನೆನಪಿರುತ್ತದಾ ಎಂದು ಮನಸ್ಸಲ್ಲೇ ಗೊಣಗಿಕೊಂಡವನಿಗೆ ಆದಿತ್ಯ ಬೇಡವೆಂದರೂ ಅವನ ಮುಖ ಮೂತಿಗೆಲ್ಲ ಅರಶಿನ ಹಚ್ಚುತ್ತಿದ್ದವಳ ನೆನಪಾಗಿ ಕೋಪದಲ್ಲೇ, ಸ್ವಲ್ಪ ಬ್ಯುಸಿ, ಆಮೇಲೆ ಸಿಗುತ್ತೇನೆ ಅನ್ನುತ್ತಾ ಅವಳ ಕೈಯನ್ನು ಸರಿಸಿ ಅಲ್ಲಿಂದ ಹೊರಗಡೆ ನಡೆದನು. ವಾಸುದೇವ್ ಅಖಿಲ್ ಬಳಿ ಸಾಮ್ರಾಟ್ ಎಲ್ಲಿ ಎಂದು ಕೇಳಿದಾಗ, ಡ್ಯಾಡ್, ಮೇ ಬಿ ಆರ್ಯ ಫೋನ್ ಮಾಡಿರಬಹುದು ಅವನಿಗೆ, ಇಲ್ಲಿ ಸದ್ದು ಜೋರಾಗಿದೆ ಎಂದು ಕೋಣೆಯೊಳಗಡೆ ಹೋದನೇನೋ ಎಂದನು. ಆದರೆ ಸಾಮ್ರಾಟ್ ಬಾಟಲ್ ಹಿಡಿದು ಫಾರ್ಮ್ ಹೌಸ್ನಿಂದ 1-2 ನಿಮಿಷ ನಡೆದು ಹೊಲ ಗದ್ದೆಗಳ ಪಕ್ಕ ಬಂದು ಅಲ್ಲೇ ಇದ್ದ ಚಿಕ್ಕ ಕಲ್ಲು ಬಂಡೆಯ ಮೇಲೆ ಕುಳಿತು ಬಾಟಲಿನ ಮುಚ್ಚಳ ತೆಗೆದು ಒಂದೇ ಗುಟುಕಿಗೆ ಕಣ್ಮುಚ್ಚಿ ಅರ್ಧ ಬಾಟಲ್ ಖಾಲಿ ಮಾಡಿ, ಐ ಹೇಟ್ ದಿಸ್ ಫೀಲಿಂಗ್ಸ್ ಮಾಮ್ ಡ್ಯಾಡ್ ಅನ್ನುತ್ತಾ ನಕ್ಷತ್ರಗಳಿಂದ ತುಂಬಿದ್ದ ವಿಶಾಲ ಆಕಾಶ ನೋಡುತ್ತಾ ಅಲ್ಲೇ ಕುಳಿತನು. ಸಂಜೆ ಎಲ್ಲರೂ ಮೆಹಂದಿಗೆ ತಯಾರಾಗುತ್ತಿದ್ದರು. ಮೊದಲೇ ಪ್ರಕೃತಿಯ ಮಡಿಲಲ್ಲಿ ಅಂದವಾಗಿ ಕಂಗೊಳಿಸುತ್ತಿದ್ದ ಫಾರ್ಮ್ ಹೌಸ್ ರಾತ್ರಿ ವಿದ್ಯುತ್ ದೀಪಗಳ ಅಲಂಕಾರದಲ್ಲಿ ಇನ್ನಷ್ಟು ಅದ್ಭುತವಾಗಿ ಕಾಣಿಸುತ್ತಿತ್ತು. ಕೆಲವೊಂದು ಶಾಸ್ತ್ರಗಳ ಬಳಿಕ ಸಿಂಚನ ಕೈಯಲ್ಲಿ ಪಾರ್ಲರ್ ಹುಡುಗಿಯರ ಮೂಲಕ ಪಿಯೂಷ್ ಹೆಸರಿನಲ್ಲಿ ಅಂದವಾದ ಮೆಹಂದಿಯ ಚಿತ್ತಾರ ಮೂಡಿದರೆ, ನಿವೇದಿತಾ ಹಾಗೂ ಸಿಂಚನ ಗೆಳತಿಯರ ಜೊತೆ ಪಿಯೂಷ್ ಕಡೆಯಿಂದ ಬಂದ ಹುಡುಗಿಯರ ಕೈಗೂ ರಜನಿ ಆ ಹುಡುಗಿಯರಲ್ಲಿ ಮೆಹಂದಿ ಇಡುವಂತೆ ಹೇಳಿದರು. ಚಾರ್ಲಿ, ಸಚಿನ್ ಫ್ಯಾಮಿಲಿಯ ಜೊತೆ ಪಿಯೂಷ್ ಗೆಳೆಯರು, ವಾಸುದೇವ್ ಆಪ್ತರೆಲ್ಲ ಇನ್ನೇನು ಶುರುವಾಗುವ ಮೆಹಂದಿ ಪ್ರೋಗ್ರಾಮಿಗೆ ಆಗಮಿಸಿದ್ದರು. ಶಾಸ್ತ್ರ ಸಂಪ್ರದಾಯಗಳೆಲ್ಲ ಮುಗಿದ ಬಳಿಕ ಡಿಜೆ ಸದ್ದು ಶುರುವಾಗಿ ಸುತ್ತಲೂ ಪಾರ್ಟಿಯ ಮೆರುಗು ತುಂಬಿತ್ತು. ಸ್ಟೇಜ್ ಸುತ್ತಮುತ್ತಲೂ ಕುಳಿತುಕೊಳ್ಳಲು ಒಂದು ಟೇಬಲ್, ಅದರ ಮಧ್ಯೆ ಮಂದವಾದ ಬೆಳಕು, ಸುತ್ತ 5-6 ಜನ ಕೂರಲು ಕುರ್ಚಿ ವ್ಯವಸ್ಥೆ ಮಾಡಿ ಅಲ್ಲಿಗೆ ಅವರಿಷ್ಟದ ಖಾದ್ಯಗಳ ಜೊತೆ ಮದ್ಯಪಾನವೂ ಸರಬರಾಜು ಆಗುತ್ತಿತ್ತು. ಸ್ಟೇಜ್ ಹತ್ತಿ ಮಗಳ ಹಾಗೂ ಅವಳ ಪ್ರೀತಿಯ ಬಗ್ಗೆ ಬಂದವರಿಗೆ ಸಂಕ್ಷಿಪ್ತವಾಗಿ ಹೇಳಿ ಅಳಿಯನನ್ನು ಅಲ್ಲಿದ್ದವರಿಗೆ ಪರಿಚಯಿಸಿದ ವಾಸುದೇವ್ ಎಲ್ಲರ ಬಳಿ ಪಾರ್ಟಿ ಎಂಜಾಯ್ ಮಾಡುವಂತೆ ಹೇಳಿದರು. ಮುಂದೆ ಹಾಡು ನೃತ್ಯವೆಂದು ಎಲ್ಲರೂ ಪಾರ್ಟಿಯಲ್ಲಿ ಕಳೆದು ಹೋಗಿದ್ದರು. ಗಂಟೆಗಳಿಂದ ಕಪಲ್ಸ್ ಜೊತೆ ಉಳಿದವರ ಫೋಟೋ ಸೆರೆ ಹಿಡಿದ ಆದಿತ್ಯನ ಬಳಿ ಊಟ ಮಾಡುವಂತೆ ಹೇಳಿದ ವಾಸುದೇವ್ ನಿವೇದಿತಾಳನ್ನು ಕರೆದು ಅವನ ಜೊತೆ ಬಿಟ್ಟರು. ಆದಿತ್ಯ ಬಂದ ಕ್ಷಣದಿಂದ ಅವನ ಸುತ್ತಲೇ ಇರುವವಳನ್ನು ಗಮನಿಸಿದ್ದ ಸಾಮ್ರಾಟ್ ಹೊಟ್ಟೆಗೂ ಸರಿಯಾಗಿ ತಿನ್ನದೆ ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿ ತಾಳ್ಮೆ ಕಳೆದುಕೊಂಡು ಅಲ್ಲೇ ಇದ್ದ ಬಾರ್ ಕೌಂಟರ್ ಪಕ್ಕ ಹೋಗಿ ಹಾಟ್ ಡ್ರಿಂಕ್ಸ್ ಪೂರ್ತಿ ಬಾಟಲಿಯನ್ನೇ ಕೈಯಲ್ಲಿಡಿದು ಆ ಸದ್ದು ಗದ್ದಲದಿಂದ ಹೊರಗಡೆ ನಡೆದನು. ಪಾರ್ಟಿಯ ಜೊತೆ ಬಂದವರೆಲ್ಲ ಅಲ್ಲಿಂದ ತೆರಳಲು ಶುರುವಾದಾಗ ಕಂಪನಿಯ ಒಂದಿಬ್ಬರು ವಾಸುದೇವ್ ಬಳಿ ಸಾಮ್ರಾಟ್ ಬಗ್ಗೆ ವಿಚಾರಿಸಿದರು. ಸುತ್ತಲೂ ಅವನಿಗಾಗಿ ಹುಡುಕಾಡಿ ಅಲ್ಲೇ ಇದ್ದ ಅಖಿಲ್ ಬಳಿ ಕೇಳಿದಾಗ ಅರ್ಧ ಗಂಟೆಯ ಮೊದಲು ಫೋನ್ ನೋಡುತ್ತಾ ತನ್ನೆದುರು ಇದ್ದವನ ಬಗ್ಗೆ ಹೇಳಿ, ಡ್ಯಾಡ್, ಮೇ ಬಿ ಆರ್ಯ ಫೋನ್ ಮಾಡಿರಬಹುದು ಅವನಿಗೆ, ಇಲ್ಲಿ ಸದ್ದು ಜೋರಾಗಿದೆ ಎಂದು ಕೋಣೆ ಒಳಗಡೆ ಹೋದನೇನೋ ಎಂದನು. ಆದರೆ ಸಾಮ್ರಾಟ್ ಬಾಟಲ್ ಹಿಡಿದು ಫಾರ್ಮ್ ಹೌಸಿನಿಂದ 1-2 ನಿಮಿಷ ನಡೆದು ಹೊಲ ಗದ್ದೆಗಳ ಪಕ್ಕ ಬಂದು ಅಲ್ಲೇ ಇದ್ದ ಚಿಕ್ಕ ಕಲ್ಲು ಬಂಡೆಯ ಮೇಲೆ ಕುಳಿತು ಬಾಟಲಿನ ಮುಚ್ಚಳ ತೆಗೆದು ಒಂದೇ ಗುಟುಕಿಗೆ ಕಣ್ಮುಚ್ಚಿ ಅರ್ಧ ಬಾಟಲ್ ಖಾಲಿ ಮಾಡಿ, ಐ ಹೇಟ್ ದಿಸ್ ಫೀಲಿಂಗ್ಸ್ ಮಾಮ್ ಡ್ಯಾಡ್ ಅನ್ನುತ್ತಾ ನಕ್ಷತ್ರಗಳಿಂದ ತುಂಬಿದ್ದ ವಿಶಾಲ ಆಕಾಶದತ್ತ ದೃಷ್ಟಿ ನೆಟ್ಟು ಹೇಳಿ, ಹಾಕಿದ್ದ ಬ್ಲೇಸರ್ ಕಿತ್ತೆಸೆದು ಪುನಃ ಉಳಿದ ಡ್ರಿಂಕ್ಸ್ ಖಾಲಿ ಮಾಡಿ ಬಂಡೆಯ ಮೇಲೆ ಮೈ ಚೆಲ್ಲಿ ಮಲಗಿ, ಯು ನೋ ಡ್ಯಾಡ್, ಅವಳನ್ನು ತುಂಬ ಪ್ರೀತಿಸುತ್ತೇನೆ, ಆದರೆ ಅವಳು ಆದಿತ್ಯನನ್ನು ಪ್ರೀತಿಸುತ್ತಿದ್ದಾಳೆ. ಆದಿತ್ಯ ಬಂದ ಮೇಲೆ ನನ್ನತ್ತ ಕಣ್ಣೆತ್ತಿಯೂ ನೋಡಿಲ್ಲ. ತುಂಬ ನೋವಾಗುತ್ತಿದೆ ಡ್ಯಾಡ್ ಇಲ್ಲಿ ಅಂತ ಹೃದಯದ ಮೇಲೆ ಕೈಯಿಟ್ಟು ಹೇಳಿದವನ ಕಣ್ಣಿಂದ ಕಣ್ಣೀರು ಹರಿದಿತ್ತು. ತುಂಬ ಹೊತ್ತು ಹಾಗೆಯೇ ಮಲಗಿ
ಏರಿದ ಅಮಲಿಗೆ ಏನೇನೋ ಬಡಬಡಿಸುತ್ತಾ ಇದ್ದರೆ ಇತ್ತ ಎಲ್ಲ ಗೆಸ್ಟ್ ಹೋದ ಮೇಲೆ ಕೆಲಸದವರಲ್ಲಿ ಊಟ ಮಾಡಲು ಹೇಳಿದ ಅಖಿಲ್ ಸಾಮ್ರಾಟನಿಗೆ ಕರೆ ಮಾಡುತ್ತಾ ಪೂರ್ತಿ ಕೋಣೆಯೆಲ್ಲ ಹುಡುಕುವಾಗ ಅವನೆದುರು ಬಂದ ನಿವೇದಿತಾ ಸ್ವಲ್ಪ ಗಾಬರಿಯಲ್ಲಿರುವವನನ್ನು ನೋಡಿ ವಿಷಯ ಕೇಳಿ ತಿಳಿದು ಅವಳು ಅವನ ಮೊಬೈಲಿಗೆ ಕರೆ ಮಾಡುತ್ತಾ ಪೂರ್ತಿ ಫಾರ್ಮ್ ಹೌಸ್ ಹುಡುಕಾಡತೊಡಗಿದಳು. ಕರೆ ಮಾಡಿದರೆ ಸ್ವಿಚ್ ಆಫ್ ಎಂದು ಉರುಸುವ ಧ್ವನಿ ಕೇಳಿ ಕೋಪದಲ್ಲೇ ಮೊಬೈಲ್ ಹಿಡಿದು ಫಾರ್ಮ್ ಹೌಸ್ ಹಿಂದೆ ಮುಂದೆ ನೋಡಿದವಳ ಕಿವಿಗೆ ದೂರದಿಂದ ಹಾಡಿನ ಸದ್ದು ಕೇಳಿದಾಗ ಒಂದೆರಡು ಹೆಜ್ಜೆ ಅತ್ತ ನಡೆದು ಇದು ಅವನೇ ಅಲ್ಲ, ಈ ರಾತ್ರಿಯಲ್ಲಿ ಹೀಗೆ ಹೊಲಗಳ ಮಧ್ಯೆ ತುಮ್ ಹಿ ಹೋ ಸಾಂಗ್ ಯಾವ ದೆವ್ವ ಭೂತಗಳಿಗೆ ಡೆಡಿಕೇಟ್ ಮಾಡುತ್ತಿದ್ದಾನೆ ಲೂಸು ಅನ್ನುತ್ತಾ ನಿಧಾನವಾಗಿ ಮೊಬೈಲ್ ಟಾರ್ಚ್ ಬೆಳಕಲ್ಲೇ ಅವನ ಪಕ್ಕ ನಡೆದವಳ ಕಣ್ಣಿಗೆ ಕುಡಿದು ಖಾಲಿಯಾಗಿ ಬಿದ್ದಿರುವ ಬಾಟಲ್, ಅವನ ಬ್ಲೇಸರ್ ಹಾಗೂ ಎದೆಯ ಮೇಲೆ ಮೊಬೈಲ್ ಇಟ್ಟುಕೊಂಡು ಕಣ್ಮುಚ್ಚಿ ಹಾಡು ಹೇಳುತ್ತಿದ್ದವನ ಪರಿಗೆ ಕೋಪಗೊಂಡು ಮೊಬೈಲಲ್ಲಿ ಸಾಂಗ್ ಆಫ್ ಮಾಡಿದಳು. ಹಾಡು ಬರದೇ ಇದ್ದಾಗ ಕಣ್ಮುಚ್ಚಿಯೇ ಮೊಬೈಲ್ ಕೂಡ ಕೈಕೊಡ್ತು. ಚಾರ್ಜ್ ಖಾಲಿ ಆಯಿತೇನೋ, ಪ್ರೀತಿಸಿದವಳೆ ಕೈಕೊಟ್ಟು ಹೋಗುವಾಗ ಈ ನಿರ್ಜೀವ ಮೊಬೈಲ್ ಯಾವ ಲೆಕ್ಕ ಎಂದಾಗ ಕಿಸಕ್ಕನೆ ನಕ್ಕು ಎದೆಯ ಮೇಲೆ ಮೊಬೈಲಿಗಾಗಿ ಕೈಯಾಡಿಸಿ ಅದು ಸಿಗದೆ ಇದ್ದಾಗ ಕಣ್ಬಿಟ್ಟು ಎದ್ದು ಕುಳಿತವನು ಯಾರೋ ತನ್ನ ಮುಖಕ್ಕೆ ಲೈಟ್ ಹಾಕುವುದನ್ನು ನೋಡಿ ತಕ್ಷಣ ಕಣ್ಮುಚ್ಚಿ ಯಾರದು, ಜಸ್ಟ್ ಗೋ ಅವೇ, ನನಗೆ ಒಬ್ಬನೇ ಇರಬೇಕಿಲ್ಲಿ ಅನ್ನುತ್ತಾ ಕಣ್ಣಿಗೆ ಕೈ ಅಡ್ಡ ಹಿಡಿದವನನ್ನು ಕೋಪದಲ್ಲೇ ನೋಡಿದ ನಿವೇದಿತಾ, ಇದ್ಯಾವ ಹೊಸ ಡ್ರಾಮಾ ಸಾಮ್ರಾಟ್ ಅವರೇ, ಅಲ್ಲಿ ಮನೆಯವರೆಲ್ಲ ನಿನಗಾಗಿ ಹುಡುಕಾಡುತ್ತಿದ್ದರೆ ನೀನಿಲ್ಲಿ ಆರಾಮವಾಗಿ ಕುಡಿದು ಬಿದ್ದುಕೊಂಡಿದ್ದೀಯಾ, ಬಾ ಹೋಗೋಣ ಅಂತ ಅವನ ಕೈ ರಟ್ಟೆ ಹಿಡಿದು ಹೇಳಿಸಲು ಬಂದವಳ ಕೈಯನ್ನು ಸರಿಸಿ ಪ್ಲೀಸ್ ನನ್ನನ್ನು ಮುಟ್ಟಬೇಡ, ನಾನು ನಿನ್ನ ಆದಿಯಲ್ಲ, ಸ್ಟೇ ಅವೇ ಎಂದು ಕೋಪದಲ್ಲಿ ತೊದಲುತ್ತಾ ಹೇಳಿ ವಾಲಾಡುತ್ತಾ ಎದ್ದು ನಿಂತರೂ ತನ್ನ ಮೇಲಿನ ನಿಯಂತ್ರಣ ತಪ್ಪಿ ಬೀಳಲು ಹೊರಟವನನ್ನು ನಿವೇದಿತಾ ಹಿಡಿದು ನಿಲ್ಲಿಸಿ, ಸುಮ್ಮನೆ ಒಳ್ಳೆಯ ಮಾತಲ್ಲಿ ನನ್ನ ಜೊತೆ ಬಂದರೆ ಸರಿ, ಇಲ್ಲವೆಂದರೆ ಅಪ್ಪ ಅಖಿಲ್ ಎಲ್ಲರನ್ನೂ ಇಲ್ಲಿಗೆ ಕರೆಸುತ್ತೇನೆ ಎಂದವಳ ಮಾತಿಗೆ ಸಾರಿ ಮೇಡಮ್, ನಾನು ಬಿದ್ದರೂ ಎದ್ದರೂ ಡೋಂಟ್ ಟಚ್ ಮೀ, ಹಾಗೆಯೇ ಇವತ್ತು ಸ್ವಲ್ಪ ಕುಡಿದೆ ಅಷ್ಟೇ, ಯಾಕೋ ಮಾಮ್ ಡ್ಯಾಡ್ ಮತ್ತು ತುಂಬ ನೆನಪಾಗುತ್ತಿದ್ದರು, ಬನ್ನಿ ಹೋಗೋಣ ಎಂದು ವಾಲಾಡುತ್ತಲೇ ಅವಳಿಂದ ಒಂದು ಅಂತರವನ್ನು ಕಾಯ್ದುಕೊಂಡು ಫಾರ್ಮ್ ಹೌಸಿನತ್ತ ನಡೆದರೆ ನಿವೇದಿತಾ ಅವನ ಬ್ಲೇಸರ್ ಹಿಡಿದು ಅವನನ್ನೇ ಹಿಂಬಾಲಿಸಿದಳು. ಅಖಿಲಿಗೆ ಕರೆ ಮಾಡಿ ಆರ್ಯ ಜೊತೆ ಮಾತನಾಡಿದ ಸಾಮ್ರಾಟ್ ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ. ಅವನನ್ನು ನಾನೇ ಕರೆದುಕೊಂಡು ಬರುತ್ತೇನೆ, ನೀನು ಮಲಗು ಎಂದು ಸುಳ್ಳು ಹೇಳಿ ತನ್ನಿಂದ 10 ಹೆಜ್ಜೆ ಮುಂದಿರುವವನ ಹತ್ತಿರ ಬಂದಾಗ ಅವಳನ್ನು ನೋಡಿ, ನೀನು ಇನ್ನೂ ಕೂಡ ಇಲ್ಲೇ ಇದ್ದೀಯಾ, ಹೋಗಿ ರೆಸ್ಟ್ ಮಾಡು, ನಾನು ಸ್ವಲ್ಪ ಹೊತ್ತು ಇಲ್ಲೇ ಅಡ್ಡಾಡಿ ಬರುತ್ತೇನೆ ಎಂದವನು ಸ್ಟೇಜ್ ಪಕ್ಕ ನಡೆಯುತ್ತಿದ್ದರೆ ಅವನ ಮಾತಿಗೆ ಕೋಪಗೊಂಡವಳು ಸುಮ್ಮನೆ ಕೋಣೆ ಒಳಗಡೆ ಹೋಗಿ ಮಲಗಿದರೆ ಸರಿ, ಇಲ್ಲವೆಂದರೆ ಅನ್ನುತ್ತಾಳೆ. ಇಲ್ಲವೆಂದರೆ ಯಾರನ್ನು ಬೇಕಾದರೂ ಕರಿ, ಐ ಡೋಂಟ್ ಕೇರ್, ನಿನಗೇನು ಸರಿಯಾಗಿ 3 ಹೊತ್ತು ತಿಂದಿದ್ದೀಯಾ, ಆದರೆ ನಾನು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ತುಂಬ ಹಸಿವಾಗುತ್ತಿದೆ ಗೊತ್ತಾ ಅಂತ ಮಕ್ಕಳಂತೆ ಹೇಳಿ ಮುಖ ಊದಿಸಿಕೊಂಡವನನ್ನು ನೋಡಿ ನಸುನಕ್ಕು ಅಲ್ಲೇ ಇದ್ದ ಕೆಲಸದಾಳುಗಳ ಬಳಿ ಮಾತನಾಡಿ ಅವರ ಜೊತೆ ಕಿಚನ್ ರೂಮಿಗೆ ಹೋಗಿ ತಟ್ಟೆಯಲ್ಲಿ ಅವನಿಷ್ಟದ ಎಲ್ಲವನ್ನು ಬಡಿಸಿಕೊಂಡು ಬಂದು ಅವನನ್ನು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂರಿಸಿ ಅವನ ಕೈಗೆ ತಟ್ಟೆ ಕೊಟ್ಟು ಅವನೆದುರು ಕುಳಿತಳು. ಸ್ವಲ್ಪ ನಶೆಯಲ್ಲೇ ಇದ್ದ ಕಾರಣ ಸಾಮ್ರಾಟ್ ಚಮಚದಲ್ಲಿ ಹಿಡಿದ ತುತ್ತು ಬಾಯಿಗೆ ಹೋಗುವ ಮೊದಲು ವಾಪಸ್ಸು ತಟ್ಟೆಗೆ ಬೀಳುತ್ತಿತ್ತು. 5-6 ಸಲ ಇದೇ ಪುನರಾವರ್ತನೆ ಆದಾಗ ಅಲ್ಲೇ ಬಾಟಲಲ್ಲಿದ್ದ ನೀರಲ್ಲಿ ಕೈ ತೊಳೆದ ನಿವೇದಿತಾ ಅವನ ಕೈಯಲ್ಲಿದ್ದ ತಟ್ಟೆಯನ್ನು ತನ್ನ ಕೈಗೆ ತೆಗೆದುಕೊಂಡು ಚಮಚ ಸೈಡಲ್ಲಿ ಇಟ್ಟು ತಾನೇ ಕೈಯಾರೆ ಊಟವನ್ನು ಕಲಿಸಿ ಅವನತ್ತ ಚಾಚಿದಾಗ ಅವಳನ್ನು ಒಂದು ಅದ್ಭುತದಂತೆ ನೋಡುತ್ತಿದ್ದವನ ಕಣ್ಣಂಚು ತೇವವಾದರೂ ಅವಳು ಕೊಡುತ್ತಿದ್ದ ಕೈತುತ್ತು ಅವನ ಹೊಟ್ಟೆ ಸೇರುತ್ತಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.